ಕಿಚ್ಚ ಸ್ಯಾಂಡಲ್ವುಡ್ನ ಬಾದ್ಶಾ ಸುದೀಪ್ಗೆ 51ನೇ ಹುಟ್ಟುಹಬ್ಬದ ಸಂಭ್ರಮ ಇವತ್ತು. ನಿನ್ನೆ ರಾತ್ರಿಯೇ ಅವರ ಅಭಿಮಾನಿಗಳೆಲ್ಲ ಜಮಾಯಿಸಿದ್ರು. ಮಧ್ಯರಾತ್ರಿಯಲ್ಲಿ 51ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಜಯನಗರದ MES ಗ್ರೌಂಡ್ನಲ್ಲಿ ಬರ್ತ್ಡೇ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಿದ್ದಾರೆ. ಮಧ್ಯಾಹ್ನ 12 ಗಂಟೆಯವರೆಗೆ ಫ್ಯಾನ್ಸ್ ಜೊತೆಗೆ ಸಮಯವನ್ನು ಸುದೀಪ್ ಕಳೆಯಲಿದ್ದಾರೆ. ಸುದೀಪ್ ಮನವಿಯಂತೆ ಕೇಕ್ ಅನ್ನು ಅಭಿಮಾನಿಗಳು ತಂದಿಲ್ಲ, ಬರೀ ಸೆಲೆಬ್ರೇಷನ್ ಮಾಡೋಕ್ಕೆ, ಅವ್ರ ಜೊತೆಗೆ ವಿಶ್ ಮಾಡೋಕ್ಕೆ ಬಂದಿದ್ದಾರೆ. ಸುದೀಪ್ ಏನು ಹೇಳಿದ್ರು ಆ ನಿಟ್ಟಿನಲ್ಲಿ ಅವರ ಅಭಿಮಾನಿಗಳು ಕೇಳಿ ಕೇಕ್ ಅನ್ನು ತಂದು ಅದನ್ನ ವೇಸ್ಟ್ ಮಾಡುವಂತ ಕೆಲಸಕ್ಕೆ ಮುಂದಾಗಿಲ್ಲ. ಎಲ್ಲರೂ ಹಾಗೆ ಬಂದಿದ್ದಾರೆ ನೋಡಿ. ಅಲ್ಲಿ ನಮ್ಮ ಜೊತೆ ಕಿಚ್ಚ ಸುದೀಪ್ ಅವರ ಲೇಡಿ ಫ್ಯಾನ್ಸ್ ಕೂಡ ಇದ್ದಾರೆ. ಅನು ಕಿಚ್ಚ ಅಂತ ಅವ್ರ ಹೆಸರು. ಈಗ ಕೈ ಮೇಲೆ ಟ್ಯಾಟೂ ಕೂಡ ಹಾಕ್ಸ್ಕೊಂಡಿದ್ದಾರೆ. ಎಲ್ಲಿಂದ ಬಂದಿದ್ದೀರಾ, ಎಷ್ಟೊತ್ತಿಗೆ ಬಂದಿದ್ದೀರಾ? ಸುದೀಪ್ ಅವರು ಅಂದ್ರೆ ನಿಮ್ಗೆ ಎಷ್ಟು ಇಷ್ಟ? ನನಗೆ ಸುದೀಪ್ ಸರ್ ಅಂದರೆ ತುಂಬ ಇಷ್ಟ. ನಾನು ಬೆಂಗಳೂರಿಂದಾನೇ ಬಂದಿರೋದು. ಪ್ರತಿ ವರ್ಷ ಬರ್ತಡೇಗೆ ಬರ್ತಾ ಇರ್ತೀನಿ. ಎಲ್ಲ ಬಾಸ್ನ ಇವಕ್ಕೆ 5 ಟೈಮ್ಸ್ ಮೀಟ್ ಆಗಿದ್ದೀನಿ. ಬಟ್ ಫೋಟೋ ಕ್ಲಿಯರಾಗಿ ಸಿಕ್ಕಿಲ್ಲ. ಈ ಸತಿ ಗ್ರೂಪ್ ಫೋಟೋ ಅಟ್ಲೀಸ್ಟ್ ಕ್ಲಿಯರಾಗಿ ಸಿಗಬೇಕು ಅಂತ ಆಸೆ. ಬಾಸ್ ಎಲ್ಲರೂ ಹೇಳ್ತಾರೆ, ಯಾಕೆ ಟ್ಯಾಟೂ ಹಾಕ್ಸ್ಕೊಂಡಿದ್ದೀರಾ, ಅಪ್ಪ ಅಮ್ಮದು ಹಾಕ್ಸ್ಕೊಬೋದು, ಅವ್ರದ್ದು ಇವ್ರದ್ದು ಹಾಕ್ಸ್ಕೊಬೋದು ಅಂತ ಹೇಳ್ಬಿಟ್ಟು. ಯಾರೋ ಬಿಟ್ಟೋಗೋ ಲವರ್ಸ್ದು ಫೋಟೋ ಹಾಕ್ಸ್ಕೊಂಡಿಲ್ಲ, ನನ್ನ ದೇವರಾದ ಕಿಚ್ಚ ಬಾಸ್ ಫೋಟೋ ಹಾಕ್ಸ್ಕೊಂಡಿದ್ದೀನಿ. ಜೈ ಕಿಚ್ಚ ಬಾಸ್. ಸುದೀಪ್ ಅವರು ಯಾವ್ಯಾವ ಸಿನಿಮಾಗಳೆಲ್ಲ ನೋಡಿದ್ರೆ ನಿಮಗೆ ಯಾವ ಸಿನಿಮಾ ಇಷ್ಟ? ಸುದೀಪ್ ಅವರು ಎಲ್ಲ ಸಿನಿಮಾ ನೋಡಿದ್ದೀನಿ. ನನ್ನ ಫೇವ್ರೆಟ್ ಸಿನಿಮಾ ಬಂದ್ಬಿಟ್ಟು ರನ್ನ, ತುಂಬ ಅಂದರೆ ತುಂಬ ಫೇವ್ರೆಟು. ಮತ್ತು ಸಾಂಗ್ ಬಂದ್ಬಿಟ್ಟು ರಾ ರಾ ರಕ್ಕಮ್ಮ ಸಾಂಗ್ ಇಷ್ಟ. ಅದ್ರಲ್ಲಿ ಬಾಸ್ ಅಂತೂ ಸಕ್ಕದಾಗಿ ಮಾಡಿದ್ದಾರೆ. ಆಮೇಲೆ ಉಸಿರೇ ಆ ಸಾಂಗ್ ಅಂತೂ ಕೇಳಿದ ತಕ್ಷಣ ಲವ್ ಫೀಲಲ್ಲೇ ಹೋಗ್ಬಿಡ್ತೀವಿ, ಅಷ್ಟು ಇಷ್ಟ. ಮತ್ತೆ ದೇವ್ರ ದೊಡ್ಡವನು, ಆದ್ರೆ ದೇವ್ರಿಗಿಂತ ನಮ್ಗೆ ದೇವ್ರು ಕಾಣಿಸಲ್ಲ, ಆದ್ರೆ ನಮ್ ಮುಂದೆ ಇರೋ ಈ ದೇವ್ರು ನನ್ಗೆ ಕಾಣಿಸ್ತಾನೆ. ಅದಕ್ಕೆ ಸುದೀಪ್ ಸರ್ ಅಂದ್ರೆ ತುಂಬಾ ಇಷ್ಟ. ಯಾಕೆ ಇಷ್ಟ ಅಂದ್ರೆ ಇವತ್ತವರೆಗೂ ಅವ್ರು ಮಾತಾಡೋದು ಕ್ಲಿಯರ್ ಆಗಿ ಮಾತಾಡ್ತಾರೆ. ಏನೇ ಮಾತಾಡಿದ್ರು ಕ್ಲಿಯರ್ ಆಗಿ ಮಾತಾಡ್ತಾರೆ. ಹಿಂದೆ ಒಂದು ಮುಂದೆ ಒಂದು ಅವ್ರು ಮಾತಾಡಕ್ ಹೋಗಲ್ಲ. ಎಲ್ಲಾರ್ಗೂ ಇವಾಗ ಇಲ್ಲೆಲ್ಲರೂ ಯಾಕೆ ಅವ್ರ ಫ್ಯಾನ್ಸ್ ಅಂದ್ರೆ ಅವ್ರು ಅಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ, ಅಷ್ಟು ಚೆನ್ನಾಗಿದ್ದಾರೆ. ಒಂದು ಕಡೆ ಪ್ಲೇಸ್ ಹೋದ್ರೆ ಡಿಗ್ನಿಟಿಯಲ್ಲಿ